ಚಾನಲ್. ನನ್ನ ಹೆಸರು ಕುಸುಮಾರಾಜನ. ನೀವು ಇವತ್ತೇ ಫಸ್ಟ್ ನನ್ನ ಮುಖನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸ್ನ ಒಂದ್ಸರಿ ಹೋಗಿ ಚೆಕ್ ಮಾಡಿ. ನಿಮಗೆ ವಿಡಿಯೋಸ್ ಇಷ್ಟ ಆದರೆ, ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆದಷ್ಟು ಈ ಥರ ಹೆಚ್ಚಿನ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆನ್ ದ್ಯಾಟ್ ನೋಟ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆ ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನನ್ನ ಡೇಸ್ ಎಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ. ಬಟ್ ಇವತ್ತು ಒಂದು ಸ್ವಲ್ಪ ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಂದು ಸ್ಟೊಮಕ್ ಅಪ್ಸೆಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಾನು ವರ್ಕೌಟ್ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಯಾಕೋ ಅಷ್ಟು ಐ ಆಮ್ ನಾಟ್ ಫೀಲಿಂಗ್ ವೆಲ್. ಅದಕ್ಕೆ ಬೆಳಗ್ಗೆ ವರ್ಕೌಟ್ಗೆ ಹೋಗಲಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಇವತ್ತು ಬೆಳಗ್ಗೆ ಪ್ಯಾನ್ ಕೇಕ್ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ನನ್ನ ಚಾನಲ್ಗೆ ಅದು ಹೊಸ ರೆಸಿಪಿ. ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಕೇಳಿದ್ರಿ, ಅದಕ್ಕೆ ನಾನು ಇವತ್ತು ಮಾಡಿದ್ನಲ್ಲ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಶೂಟ್ ಮಾಡಿದ್ದೀನಿ. ಅದ್ರ ಕ್ಲಿಪ್ನ ಇಲ್ಲಿ ಹಾಕ್ತೀನಿ, ನೋಡ್ಕೊಬನ್ನಿ. ಓ, ಏನಿದು ಪ್ಯಾನ್ ಕೇಕ್ಸು ಫ್ಯಾನ್ಸಿ ಅಂತ ಅನ್ಕೊತಾ ಇರ್ಬೋದು ನೀವು. ನಮ್ಮ ಪ್ರಕಾರ ಏನು ಗೊತ್ತಾ, ದಿನ ತಿನ್ನೋದಲ್ವಾ, ಒಂದೊಂದು ದಿನ ಒಂದೊಂದು ಥರ ಡಿಫ್ರೆಂಟಾಗಿ ತಿನ್ನೋಣ ಬಿಡಿ. ಒಂದಿನ ಪ್ಯಾನ್ ಕೇಕ್ಸ್ ತಿನ್ನೋಣ, ಒಂದಿನ ಸ್ಮೂತಿ ಬೌಲ್ ತಿನ್ನೋಣ, ಒಂದಿನ ಉಪ್ಪಿಟ್ಟು ತಿನ್ನೋಣ, ಒಂದಿನ ಅವಲಕ್ಕಿ, ಒಂದಿನ ದೋಸೆ ತಿನ್ನೋಣ ಅನ್ನೋದು ನಮ್ಮ ಉದ್ದೇಶ. ಸೊ ಇಲ್ಲಿ ಪ್ಯಾನ್ ಕೇಕ್ಸ್ಗೆ ನಾನು ಒಂದು ಕಪ್ ಆಗೋಷ್ಟು ಓಟ್ಸ್ ತೊಗೊತಾ ಇದ್ದೀನಿ. ಯೂಸ್ ಮಾಡ್ತಿರೋ ಮೆಜರಿಂಗ್ ಕಪ್ಪು ಚಿಕ್ಕದು. ಸೊ 1 ಕಪ್ ಆಗೋಷ್ಟು ಓಟ್ಸ್ ತೊಗೊತಾ ಇದ್ದೀನಿ. ಅದನ್ನ ಮಿಕ್ಸಿಲಿ ಹಾಕ್ಕೊಬಿಟ್ಟು ಪೌಡರ್ ಥರ ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಾಗ ನಾನು ಬ್ಲೆಂಡ್ರಲ್ಲಿ ಹಾಕ್ಕೊಂಡು ಅದನ್ನ ಪೌಡರ್ ಥರ ಗ್ರೈಂಡ್ ಮಾಡಿಕೊಂಡೆ. ಅದ್ರ ಜೊತೆಗೆ ಒಂದು ಬೌಲಲ್ಲಿ ನಾನು ಈಗ ಬಾಳೆಹಣ್ಣು ತೊಗೊತಾ ಇದ್ದೀನಿ. 2 ಬಾಳೆಹಣ್ಣು ತೊಗೋಬೇಕು. ಇದು ಪಚ್ಚ ಬಾಳೆಹಣ್ಣು ಬರುತ್ತಲ್ಲ ಅದು. ನಾನು ರೈಪ್ ಆಗಿರೋ ಬಾಳೆಹಣ್ಣು ತೊಗೋಬೇಕು, ನಂಗೆ ಸಿಕ್ಕಿಲ್ಲ. ಸ್ವಲ್ಪ ಗಟ್ಟಿ ಇರೋದೇ ತೊಗೊತಾ ಇದ್ದೀನಿ. ತುಂಬ ಆದಷ್ಟು ಕಳ್ತಿರೋ ಬಾಳೆಹಣ್ಣು ತೊಗೊಂಡಷ್ಟು ತುಂಬಾ ಒಳ್ಳೆಯದು. ಸೊ ಅದಾದಮೇಲೆ ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಫಾರಿನವರೆಲ್ಲ ಫೋರ್ಕ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊತಾರೆ ಆಯಿತಾ. ನಮ್ಮದು ಇಂಡಿಯನ್ಸ್ಗೆ ಒಂದು ಒಳ್ಳೆ ಟೂಲೇ ಇದೆಯಲ್ಲ, ಏನು ಬೇಳೆನ ಸ್ಮ್ಯಾಶ್ ಮಾಡೋದು. ಅದನ್ನ ತೊಗೊಂಡ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂಗೊಂದು ಸ್ವಲ್ಪ ಶೀತ ಆಗಿದೆ, ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ, ಏನು ಅನ್ಕೋಬೇಡಿ. ಹಾಗೆ ಇಲ್ಲಿ ಒಂದು 1/4 ಲೀಟ್ರ್ ಆಗೋಷ್ಟು ಮಿಲ್ಕ್ ತೊಗೊತಾ ಇದ್ದೀನಿ ನಾನು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ 2 ಎಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಈ ಥರ ಎಗ್ನ ಯೂಸ್ ಮಾಡ್ಕೋಬೋದು, ಅಥವಾ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಇಟ್ಸ್ ಓಕೆ. ನಾನಿಲ್ಲಿ 2 ಎಗ್ಸ್ನ ಪ್ರೋಟೀನ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ವೆನಿಲಾ ಎಕ್ಸ್ಟ್ರಾಕ್ಟ್ ಅಥವಾ ವೆನಿಲಾ ಎಸೆನ್ಸ್ನ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪದಷ್ಟು. ಫ್ಲಫಿ ಆಗಿ ಬರುತ್ತೆ ಬೇಕಿಂಗ್ ಪೌಡರ್ ಯೂಸ್ ಮಾಡಿದ್ರೆ. ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಡೈಲಿ ಏನು ಯೂಸ್ ಮಾಡಲ್ಲ, ನಿಮಗೆ ತೋರ್ಸಕ್ಕಂತ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ, ಓಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮೆಲ್ಟೆಡ್ ಬಟರ್ ಅಥವಾ ಆಯಿಲ್ನ ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಬೆಣ್ಣೆ ಇರಲ್ಲ, ಅದಕ್ಕೆ ನಾನು ತುಪ್ಪ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ ಏನಂದರೆ ಹಾಲಿಗೆ ಎಗ್ನ ಕಂಬೈನ್ ಮಾಡಬಾರ್ದು ಅಂತ. ಆ ಥರ ಏನು ಇಂಡೈಜೆಷನ್ ಪ್ರಾಬ್ಲಮ್ ಎಲ್ಲ ಏನೂ ಆಗಲ್ಲ. ನಾವು ಯೂಶಲಿ ಯಾವಾಗಲೂ ತಿಂತಾ ಇರ್ತೀವಿ. ಇಟ್ಸ್ ಓಕೆ, ಇಟ್ಸ್ ನಾಟ್ ದಟ್ ಬಿಗ್ ಥಿಂಗ್ ಆಯಿತಾ. ಕಲಸಿದ್ದಾದ್ಮೇಲೆ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ಬೇಕು. ಸೊ ಅದಾದಮೇಲೆ ನಾನು ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಸ್ಟಾರ್ ಶೇಪು, ಫ್ಲವರ್ ಶೇಪ್ ಇರೋ ಥರದ್ದು ಈ ಥರ ಫ್ರೂಟ್ ಅಥವಾ ವೆಜಿಟೇಬಲ್ ಕಟ್ಟರ್ನ ಯೂಸ್ ಮಾಡ್ತೀನಿ. ಹಾರ್ಟ್ ಶೇಪ್ ಎಲ್ಲ ಇದೆ ನೋಡ್ಬೋದು ನೀವು ಇಲ್ಲಿ. ಎಲ್ಲರೂ ಕೇಳ್ತಾ ಇದ್ರಿ ನನಗೆ ಹೆಂಗೆ ಬಾಳೆಹಣ್ಣೆಲ್ಲ ಆ ಥರ ಕಟ್ ಮಾಡ್ತೀಯಾ ಅಂತೇಳ್ಬಿಟ್ಟು. ಈ ಥರದ್ದು ಶೇಪರ್ಸ್ ಬರುತ್ತೆ, ಫ್ರೂಟು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋ ಥರದ್ದು. ಅದನ್ನ ಯೂಸ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಇದ್ರ ಲಿಂಕ್ ಬೇಕಿದ್ರೆ ಕಮೆಂಟ್ ಮೂಲಕ ಕೇಳಿ, ನಾನು ಪಿನ್ ಮಾಡ್ತೀನಿ. ಸೊ ಅದಾದಮೇಲೆ ಬಾಳೆಹಣ್ಣ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಅನ್ಕೋಬೋದು, ಏನಿದು ನಿನ್ಗೇನು ಮಾಡೋ ಕೆಲಸ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ನನಗೆ ಯಾವಾಗಾದರೂ ಟೈಮ್ ಇದ್ದಾಗ ಈ ಥರ ಮಾಡ್ಕೊತೀನಿ. ನನಗೆ ಫುಡ್ನ ಡಿಸೈನ್ ಮಾಡೋದು ಆ ಥರ ಎಲ್ಲ ತುಂಬಾ ಚೆನ್ನಾಗಿ ಪ್ಲೇಟಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ. ಎಲ್ರಿಗೂ ಒಂದೊಂದರಲ್ಲಿ ಖುಷಿ ಕೊಡುತ್ತಲ್ವಾ. ನನಗೆ ಈ ಥರ ಮಾಡೋದ್ರಂದರೆ ತುಂಬಾ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಅದೊಂದೇ ಅಲ್ಲ, ನನ್ನ ಹಸ್ಬೆಂಡ್ ನಾನು ಈ ಥರ ಏನಾದರೂ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ. ಈ ಡೋಂಟ್ ಯೂಶಲಿ ನನ್ನ ಜಡ್ಜ್ ಎಲ್ಲ ಮಾಡಲ್ಲ, ಈ ಥರ ಎಲ್ಲ ಮಾಡ್ತೀಯ ಅದು ಇದು ಅಂತೆಲ್ಲ. ನಾನು ಏನಾದರೂ ಮಾಡಲಿ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಅವಾಗವಾಗ. ನೀವು ಕೂಡ ಮಕ್ಳಿಗೆ ಈ ಥರದ್ದೆಲ್ಲ ಮಾಡಿದ್ರೆ ಅವ್ರಿಗೆ ಖುಷಿ ಅನಿಸುತ್ತೆ. ನೀವು ಮಕ್ಕಳು ಇದ್ದರೆ ನಿಮ್ಮ ಮನೆಯಲ್ಲಿ ಡೆಫಿನೆಟ್ಲಿ ನಿಮ್ಗೆ ಯಾವಾಗಾದರೂ ಟೈಮ್ ಇದ್ದಾಗ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ನಾನಿಲ್ಲಿ ದಾಳಿಂಬೆನ ಬಿಡಿಸ್ಕೊತಾ ಇದ್ದೀನಿ. ಅವಿನಾಶ್ಗೆ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ತುಂಬಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ತುಂಬಿ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು. ಅವರು ಯೂಶಲಿ ಹೊರಗಡೆ ಏನು ಅನ್ಹೆಲ್ದಿ ಎಲ್ಲ ತಿನ್ನಕ್ಕೆ ಹೋಗಲ್ಲ. ಈ ಥರ ಏನಾದರೂ ಮನೆಯಿಂದನೇ ಫ್ರೂಟ್ಸ್ ಅಥವಾ ಡ್ರೈ ಫ್ರೂಟ್ ಲಡ್ಡು ಥರದನ್ನ ತಗೊಂಡು ಕಾರಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಾದರೂ ಬೇಕಾದಾಗ ಯಾವತ್ತಾದರೂ ತಿನ್ಕೊತಾ ಇರ್ತಾರೆ. ಸೊ ಹಾಗಾಗಿ 2 ಕಿತ್ಲೆಯನ್ನು ಸೇರಿಸ್ಬಿಟ್ಟು ತುಂಬಿಟ್ಟಿರ್ತಾ ಇದ್ದೀನಿ ಸ್ನ್ಯಾಕ್ಸಿಗೆ. ನಿಮ್ಗೆ ಏನಾದರೂ ಡ್ರೈ ಫ್ರೂಟ್ ಲಡ್ಡುದ ರೆಸಿಪಿ ಬೇಕಿದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ, ಒಂದ್ಸರಿ ಹೋಗಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ.
ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಪ್ಯಾನ್ ಕೇಕ್ಸ್ನ ಬೇಯಿಸೋಕ್ಕೆ ಅಂತ 2 ಹಂಚು ಇಟ್ಕೊತೀನಿ ಆಯಿತಾ. ಯೂಶಲಿ ಬಿಕಾಸ್ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಹಂಚು ಮೇಲೆ ಆದರೆ ಎಷ್ಟೊತ್ತು ಬೇಯಿಸೋದು ಅಂತ ಹೇಳ್ಬಿಟ್ಟು 2 ಹಂಚನ್ನ ಇಟ್ಕೊತೀನಿ. ಸೊ ಇಲ್ಲಿ ಪ್ಯಾನ್ ಕೇಕ್ನ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಒಂದು ಕಪ್ನ ತೊಗೊಂಬಿಟ್ಟು ಸ್ವಲ್ಪ ಸುಮ್ಮನೆ ಹಿಂಗೆ ಹಾಕ್ಬಿಡ್ಬೇಕಷ್ಟೇ, ದೋಸೆ ಥರ ಹಿಂಗೆ ತಿರುಗಿಸ್ಬಾರ್ದು. ಸುಮ್ಮನೆ ಹಿಂಗೆ ಹಾಕಿಬಿಟ್ರೆ ಅದೇ ಬೇಯ್ಕೊಳ್ಳುತ್ತೆ. ತುಂಬ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಬೇಕು. ಜಾಸ್ತಿ ಉರಿ ಇಟ್ಟು ಬೇಯಿಸಿದ್ರೆ ಸುಮ್ಮನೆ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಇದಕ್ಕೇನು ಎಣ್ಣೆ ಹಾಕೋದು ಏನು ಬೇಕಾಗಲ್ಲ, ನಾರ್ಮಲ್ ಹಂಚ್ ಮೇಲೇ ಚೆನ್ನಾಗಿ ಬೇಯ್ಕೊಬಿಡುತ್ತೆ. ಅದಾದಮೇಲೆ ನಾನು ಒಂದಷ್ಟು ಪ್ಯಾನ್ ಕೇಕ್ಸ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಈ ಥರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಾಳೆಹಣ್ಣು ಅಥವಾ ದಾಳಿಂಬೆನಲ್ಲೆಲ್ಲ ಹಾಕ್ಬಿಟ್ಟು ಈ ಥರ ಪ್ಲೇಟಿಂಗ್ ಮಾಡಿಬಿಟ್ಟು ಅವಿನಾಶಿ ಕೊಟ್ಟೆ. ಅವ್ರಿಗಂತೂ ತುಂಬಾ ಖುಷಿ ಆಯಿತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗೆ ಇವತ್ತು ಲಂಚ್ಗೆ ಮಿಲ್ಲೆಟ್ ದೋಸೆ, ಕುಂಬಳಕಾಯಿ ಪಲ್ಯ, ಟೊಮೊಟೊ ಚಟ್ನಿ, ಅದ್ರ ಜೊತೆ ಒಂದು ಸ್ಯಾಲೆಡು ಮತ್ತು ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ನಂಗೆ ಮಧ್ಯಾಹ್ನ ಅಡುಗೆಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ಹೆಚ್ಚಿಟ್ಕೊತಾ ಇದ್ದೀನಿ. ಕುಂಬಳಕಾಯಿ ತುಂಬ ಚೆನ್ನಾಗಿರೋದು ಸಿಕ್ಕಿತ್ತು ನನಗೆ. ಹೊರಗಡೆ ಅಂಗಡಿಗೆ ತೊಗೊಳಕ್ಕೆ ಹೋದರೆ ನಂಗೆ ಅಷ್ಟು ಚೆನ್ನಾಗಿರೋದು ಸಿಗೋದೇ ಇಲ್ಲ. ನಾನು ಇದನ್ನ ಆನ್ಲೈನಿಂದ ತರಿಸ್ಕೊಂಡಿದ್ದೆ, ನಂಗೆ ಚೆನ್ನಾಗಿರೋದೇ ಸಿಕ್ಕಿತ್ತು. ಸೊ ಹಾಗಾಗಿ ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೆ. ಹಾಗೆ ಇದನ್ನು ಸ್ಟವೆಲ್ಲ ಒರೆಸ್ಕೊತಾ ಇದ್ದೀನಿ. ನಂಗೆ ಸ್ವಲ್ಪ ಸ್ಟವೆಲ್ಲ ಒಂಚೂರು ನೀಟಾಗಿರಬೇಕು. ಬೆಳಗ್ಗೆ ಅಡುಗೆ ಮಾಡ್ತಿದ್ದಂಗೆ ಮಧ್ಯಾಹ್ನದಷ್ಟೆಲ್ಲ ಆಗಲೇ ಏನಾದರೂ ಒಂಚೂರು ಬಿದ್ದಿರುತ್ತೆ. ಇವತ್ತು ನಾನು ಕುಂಬಳಕಾಯಿ ಪಲ್ಯ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ 2 ಥರ ಕುಂಬಳಕಾಯಿ ಪಲ್ಯ ಮಾಡ್ತೀವಿ. ಒಂದು ಸಿಹಿ ಕುಂಬಳಕಾಯಿದ್ದು ಪಲ್ಯ ಮತ್ತು ಇನ್ನೊಂದು ಖಾರದಲ್ಲಿ ಕುಂಬಳಕಾಯಿ ಪಲ್ಯ ಮಾಡ್ತೀವಿ. ಇವತ್ತು ನಾನು ಖಾರ ಹಾಕ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ನಾರ್ಮಲ್ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಅದ್ರ ಜೊತೆಗೆ ಆನಿಯನ್ ಹಾಕ್ಕೋಬೇಕು. ಆ್ಯಕ್ಚುಲಿ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಮ್ಮ ಮನೇಲಿ ಮೆಣಸಿನ್ಕಾಯಿ ಇಲ್ಲ ಅಂತೇಳಿ ನಾನು ಇವತ್ತು ಖಾರದ ಪುಡಿ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಇದನ್ನು ಈರುಳ್ಳಿ ಫ್ರೈ ಮಾಡಿದ ನಂತರ ಇದಕ್ಕೆ ನೀವು ಕುಂಬಳಕಾಯಿ ಹಾಕ್ಕೋಬೇಕು. ನಾನು ನೋಡಿ ಮೀಡಿಯಮ್ ಸೈಜ್ ಕುಂಬಳಕಾಯಿ ತೊಗೊಂಡಿದ್ದೀನಿ. ಕುಂಬಳಕಾಯಿ ಹಾಕ್ಕೊಂಬಿಟ್ಟು ಇದನ್ನೊಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ಟು ಇಡಬೇಕು. ಅದೇ ಬೆಂದೋಗುತ್ತೆ ಒಂದು 10 ನಿಮಿಷದಷ್ಟರಲ್ಲಿ. ಅದು ಕಾಯಿ ತುರಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ, ನಮ್ಮ ಮನೇಲಿ ಇತ್ತು ಅಂತ ಹೇಳ್ಬಿಟ್ಟು. ಇದಾದ ನಂತರ ಸ್ವಲ್ಪ ಖಾರದ ಪುಡಿ ಉದುರಿಸ್ತಾ ಇದ್ದೀನಿ. ನೀವು ಖಾರದ ಪುಡಿ ಹಾಕಕ್ಕೆ ಹೋಗ್ಬಿಡಿ, ಮೆಣಸಿನ್ಕಾಯಿ ಹಾಕೊಳ್ಳಿ, ಟೇಸ್ಟ್ ಸಖತ್ತಾಗಿರುತ್ತೆ. ಇದಾದ್ಮೇಲೆ ಇಷ್ಟೇ ಕುಂಬಳಕಾಯಿ ಪಲ್ಯ ಆಗೋಯ್ತು. ನೆಕ್ಸ್ಟ್ ಇಲ್ಲಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 4-5 ಮೆಣಸಿನ್ಕಾಯಿ, ಒಂದು 4-5 ಬೆಳ್ಳುಳ್ಳಿ ಇಲ್ಕು, ಒಂದು 10-15 ಕಾಳಷ್ಟು ಮೆಣಸು ಇಷ್ಟು ತಗೊಂಡು ಹುರ್ಕೋಬೇಕು. ಫಸ್ಟ್ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸು ಹಾಕೊಂಡು ಬೇಳೆಗಳೆಲ್ಲ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಜೀರಿಗೆ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದಾದ್ಮೇಲೆ ಇದಕ್ಕೆ ಈರುಳ್ಳಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು 2 ಈರುಳ್ಳಿ ಅಷ್ಟು ಹಾಕಿ, ಚಿಕ್ಕ ಈರುಳ್ಳಿ ಹಾಕೊಳ್ಳಿ, ದೊಡ್ಡದು ಹಾಕೋಬೇಡಿ. ಅಥವಾ ದೊಡ್ಡದಿದ್ರೆ ಒಂದೇ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಒಂಥರ ಕೆಂಪಗಾಗೋವರೆಗೂ, ಕೆಂಪಗಲ್ಲ ಒಂದು ಸ್ವಲ್ಪ ಬೇಯೋವರೆಗೂ ಹುರ್ಕೊಳ್ಳಿ. ಅದು ಬೆಂದ ನಂತರ ಇದಕ್ಕೆ ಟೊಮೊಟೊ ಹಾಕಿ, ನಾನಿಲ್ಲಿ ಒಂದು 2-3 ಟೊಮೊಟೊ ತಗೊಂಡಿದ್ದೀನಿ. ಅಷ್ಟು ಟೊಮೊಟೊನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೆತ್ತಗಾಗಂಗೆ ಬೇಯಿಸ್ಕೊಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ. ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಅಥವಾ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ, ಈ ಥರ ಪೇಸ್ಟ್ ಮಾಡಿಕೊಂಡು. ನಂತರ ಈ ಕಡೆ ಒಂದು ಪಾತ್ರೆನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆ, ಅದಕ್ಕೊಂದು 4-5 ಕರಿಬೇವಿನ ಎಲೆ ಹಾಕ್ಬಿಟ್ಟು ಆ ಒಂದು ಒಗ್ಗರಣೆ ತಗೊಂಡೋಗಿ ಈ ಪೇಸ್ಟ್ ಒಳಗಡೆ ಹಾಕಿ ತುಂಬಾ ಟೇಸ್ಟಿಯಾಗಿರುವಂಥ ಟೊಮೊಟೊ ಚಟ್ನಿ ರೆಡಿಯಾಗೋಯ್ತು. ಈಸಿ ಆ್ಯಂಡ್ ಟೇಸ್ಟಿ, ತುಂಬಾ ಕ್ವಿಕ್ ಆಗುತ್ತೆ. ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ, ಡೆಫಿನೆಟಾಗಿ ತುಂಬ ಇಷ್ಟಪಡ್ತೀರಾ. ಸೊ ಇದಾದ ನಂತರ ನಾನಿಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೆ. ಇದಕ್ಕೆ ಒಂದು ಕ್ಯಾರೆಟು, ಒಂದು ನೆಲ್ಲಿಕಾಯಿ, ಒಂದು ಅರ್ಧ ಇಂಚ್ ಶುಂಠಿ, ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಸಾಲ್ಟು, ಇದನ್ನೆಲ್ಲ ಮಿಕ್ಸಿ ಮಾಡಿಬಿಟ್ಟು ಅದನ್ನು ಸೋಸ್ಕೊಂಡ್ಬಿಟ್ಟು ಈ ಥರ ಜ್ಯೂಸ್ ಥರ ಮಾಡ್ಕೊಬೋದು. ಅಥವಾ ಆ ಫೈಬರ್ನು ಬೇಕಾದರೆ ನೀವು ಕುಡಿಯೋಂಗಿದ್ರೆ ಡೈರೆಕ್ಟಾಗಿ ಕುಡಿಬೋದು. ಬಟ್ ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸೋಸ್ಕೊಂಡು ತೊಗೊತೀನಿ. ಆಮೇಲೆ ನನಗೆ ಇನ್ನೊಂದು ಹೇಳ್ಬೇಕಂತಿದ್ದೆ, ಎಷ್ಟೊಂದು ಜನ ನಂಗೆ ಮೆಸೇಜ್ ಮಾಡಿ ಮತ್ತು ಕಾಮೆಂಟ್ಸಲ್ಲೆಲ್ಲ ವೆಯ್ಟ್ ಲಾಸ್ಗೆ ಡಿಟಾಕ್ಸ್ ಡ್ರಿಂಕ್ಸ್ ರೆಸಿಪೀಸ್ನ ಕೊಡಿ ಅಂತ ಕೇಳ್ತಾ ಇರ್ತೀರಾ. ದೇವ್ರಾಣೆ, ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ, ಚಕ್ಕೆ ನೀರು ಕುಡಿದ್ರೆ, ನಿಂಬೆಹಣ್ಣಿನ ನೀರು ಕುಡಿದ್ರೆ ಎಲ್ಲ ವೆಯ್ಟ್ ಲಾಸ್ ಆಗಲ್ಲ. ಆ ಥರ ವೆಯ್ಟ್ ಲಾಸ್ ಆದರೆ ಅದು ರಾಂಗ್ ವೆಯ್ಟ್ ಲಾಸ್ ಆಯಿತಾ. ನೀವು ಕಡಿಮೆ ಊಟ ತಿನ್ಕೊಂಡು, ನೀರು ಕುಡ್ಕೊಂಡು, ಜ್ಯೂಸ್ ಕುಡ್ಕೊಂಡು ವೆಯ್ಟ್ ಲಾಸ್ ಆದರೆ ಇಟ್ ಇಸ್ ರಾಂಗ್. ಅದರಿಂದ ನಿಮ್ಮ ಬಾಡಿನಲ್ಲಿ ಎಷ್ಟೊಂದು ವಿಟಮಿನ್ ಲಾಸ್ ಆಗುತ್ತೆ. ಹಾಗೆ ನಿಮ್ಮ ಬಾಡಿಗೆ ತುಂಬಾ ದುಷ್ಪರಿಣಾಮ ಬೀರುತ್ತೆ ಆ ಥರ ಒಂದು ವೆಯ್ಟ್ ಲಾಸ್ ಆಗೋದ್ರಿಂದ. ಹಾಗೆ ಬರೀ ಜ್ಯೂಸ್ ಕುಡ್ಕೊಂಡು ವೆಯ್ಟ್ ಲಾಸ್ ಆಗಂಗಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಕಣ್ಣಿಗೆ ಕಾಣಬಾರ್ದಾಗಿತ್ತು, ಅಷ್ಟು ತೆಳ್ಳಗಾಗಿ ಹೋಗ್ಬಿಡ್ಬೇಕಾಗಿತ್ತು. ಸೊ ನಾನು ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿನಲ್ಲೇ ಇದ್ದೀನಿ. ಹಾಗಂತ ನಾನು ಯಾವತ್ತೂ ಕಡಿಮೆ ಊಟ ತಿಂತಲ್ಲ. ನಾನು ವರ್ಕೌಟು ಮಾಡ್ತಾ ಇದ್ದೀನಿ, ರೈಟ್ ಅಮೌಂಟ್ ಆಫ್ ಫುಡ್ನು ಕೂಡ ತಿಂತಾ ಇದ್ದೀನಿ. ಇಟ್ ಟೇಕ್ಸ್ ಟೈಮ್. ಯೂಶಲಿ ನಾವು ವೆಯ್ಟ್ ಪುಟ್ ಆನ್ ಆಗೋದಕ್ಕೂ ಜಾಸ್ತಿ ಟೈಮ್ ಬೇಕಾಗಿರುತ್ತೆ, ಹಾಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಜಾಸ್ತಿ ಟೈಮೇ ಬೇಕಾಗುತ್ತೆ. ಸೊ ಇಟ್ಸ್ ಓಕೆ. ಈ 10 ದಿನದಲ್ಲಿ 10 kg ಸಣ್ಣ ಆಗ್ಬಿಡ್ತೀರಾ ಅಂತ ಏನೇನೋ ಕೊಟ್ಟಿರ್ತಾರಲ್ಲ, ಅವ್ರನ್ನೆಲ್ಲ ನಂಬ್ಕೊಂಡು ಏನೇನೋ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟೇ.
ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಮಿಲೆಟ್ಸ್ ದೋಸೆ ಮಾಡಿದ್ದೀನಿ. ಅದಕ್ಕೆ ನೆನೆಸಿಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಈ ಮಿಲೆಟ್ ದೋಸೆಗೆ ಏನೇನು ತೊಗೋಬೇಕು ಅಂತ ಹೇಳಿದ್ರೆ 1 ಕಪ್ ಆಗೋಷ್ಟು ರಾಗಿ ತೊಗೋಬೇಕು. ಅಂದರೆ ನಾರ್ಮಲ್ ಕಾಳು ರಾಗಿ ಬರುತ್ತಲ್ಲ ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ನವಣೆ ಅಥವಾ ಫಾಕ್ಸ್ಟೇಲ್ ಮಿಲೆಟ್, ಅದ್ರ ಜೊತೆಗೆ ಒಂದು 1/4 ಕಪ್ಪಷ್ಟು ಅಕ್ಕಿ, ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, ಒಂದು 1/4 ಕಪ್ಪಷ್ಟು ಅವಲಕ್ಕಿ. ಇಷ್ಟು ತೊಗೊಂಡು ನೆನೆಸಿ, ನೀವು ಹೆಂಗೆ ದೋಸೆ ನಾರ್ಮಲ್ ದೋಸೆಗೆ ನೆನೆಸಿ ಒಂದು 6 ಅವರ್ ನೆನೆಸಿ ಆಮೇಲೆ ರುಬ್ಬಿಟ್ಟು ನೈಟೆಲ್ಲ ಅದನ್ನು ಫರ್ಮೆಂಟ್ ಮಾಡಿ ಬೆಳಗ್ಗೆ ಯೂಸ್ ಮಾಡ್ಕೊತೀರ ನೋಡಿ, ಅದೇ ಥರ ಇದನ್ನು ಮಾಡಬೇಕಷ್ಟೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ದೋಸೆಗೆ ಹೆಂಚಿಟ್ಕೊತಾ ಇದ್ದೀನಿ. ನಾರ್ಮಲ್ ಹೆಂಗೆ ದೋಸೆ ಹುಯ್ತಿರೋ ಅದೇ ಥರನೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನಾರ್ಮಲ್ ದೋಸೆ ಹುಯ್ದಂಗೆ ಹುಯ್ದ್ರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈಗ ನಾವು ನಾರ್ಮಲ್ ಆಗಿ ಎಲ್ಲ ಮಸಾಲೆ ದೋಸೆ ಅಕ್ಕಿ ದೋಸೆ ಮಾಡ್ತಾನೆ ಇರ್ತೀವಿ. ಸೊ ಈ ಥರ ದೋಸೆಗಳನ್ನ ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೆಯದು. ರಾಗಿನ ಕೂಡ ನಮ್ಮ ದಿನನಿತ್ಯದ ಅಡುಗೆಗಳಲ್ಲಿ ಯೂಸ್ ಮಾಡ್ದಂಗೆ ಆಗುತ್ತೆ. ಕೆಲವರು ರಾಗಿ ರೊಟ್ಟಿ ಎಲ್ಲ ತಿನ್ನೋಕ್ಕಷ್ಟು ಇಷ್ಟಪಡಲ್ಲ ಮಕ್ಳುಗಳೆಲ್ಲ. ಆ ಥರದವ್ರಿಗೆ ಈ ಥರ ದೋಸೆ ಮಾಡಿಕೊಟ್ರೆ ಡೆಫಿನೆಟಾಗಿ ಲೈಕ್ ಮಾಡ್ತಾರೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆದರೆ ಹಂಗೆ ಕಂಟಿನ್ಯೂ ಮಾಡ್ಕೋಬೋದು. ಇನ್ನೊಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಯಾವುದಾದ್ರೂ ನನ್ನ ವಿಡಿಯೋನಲ್ಲಿರೋ ರೆಸಿಪೀಸ್ನ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಹೇಗೆ ಬಂತು. ನಿಮ್ಗೆ ಇಷ್ಟ ಆಯ್ತಾ, ಇಷ್ಟ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಮೆಂಟ್ ಮೂಲಕ ತಿಳಿಸಿ. ಸೊ ಇಲ್ಲಿ ನಾನು ದೋಸೆನ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು ತುಂಬಾ ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಂಗೆ ಈ ಥರ ಹೊಸ ಥರ ಡಿಫ್ರೆಂಟಾಗಿ ದೋಸೆಗಳನ್ನ ಮಾಡೋದು ಇಷ್ಟ ಆಗುತ್ತೆ. ನಾನು ಯಾವುದೇ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆಗಳನ್ನ ಮಾಡಿದ್ರೂ ಕೂಡ ನಾನು ನಿಮಗೆ ರೆಸಿಪೀಸ್ನ ತೋರಿಸ್ಕೊಡ್ತೀನಿ. ಅಥವಾ ನಿಮ್ಗೆ ಯಾವುದಾದ್ರೂ ಹೊಸ ಥರ ದೋಸೆಗಳಿರ್ಬೋದು, ಏನೋ ಒಂದು ರೆಸಿಪೀಸ್ ಗೊತ್ತಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಮಾಡೋ ಅಂಥ ಅಥೆಂಟಿಕ್ ರೆಸಿಪೀಸ್ ಗೊತ್ತಿದ್ರೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಅದರದ್ದು ರೆಸಿಪಿನ ಬರೀರಿ. ನಾನು ನೆಕ್ಸ್ಟ್ ನಮ್ಮ ಮನೆಯಲ್ಲೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರ ಮನೆಯದು ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ನಾವೇನು ಒಂದೇ ಥರ ಮಾಡಬೇಕು ಅಂತೇನಿಲ್ಲ, ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ನಿಮ್ಮ ಮನೇದು ತಿಳ್ಕೊಳ್ಳೋಣ, ನೀವು ನಮ್ಮ ಮನೇದು ಹೆಂಗೆ ತಿಳ್ಕೊತೀರಾ. ಸೊ ಅದಾದಮೇಲೆ ದೋಸೆ ಮಾಡಿದ ನಂತರ ಇವತ್ತಿನ ಊಟಕ್ಕೆ ಸ್ವಲ್ಪ ಕುಂಬಳಕಾಯಿ ಪಲ್ಯ, ಸ್ವಲ್ಪ ಟೊಮೊಟೊ ಚಟ್ನಿ, ಅದ್ರ ಜೊತೆಗೆ ಪೀನಟ್ ಸ್ಯಾಲೆಡು ಮತ್ತು ಸ್ಕ್ರಾಂಬಲ್ಡ್ ಎಗ್ಗು, 1 ದೋಸೆ ತೊಗೊತಾ ಇದ್ದೀನಿ. ಇವತ್ತಿನ ಊಟ ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಇನ್ನೂ ಈ ಥರ ಹೆಚ್ಚಿನ ವಿಡಿಯೋ ಬೇಕಾದರೆ ಏನು ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೂ ಕೂಡ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.